ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಕಾಮುಕ ಕುಟುಂಬ ಒಂದರಲ್ಲಿ ಭಾಗ 20. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್. ನನ್ನ ಕತೆ ಬರೆಯಲು ನಿಮ್ಮ ಪ್ರೋತ್ಸಾಹವೇ ಸ್ಫೂರ್ತಿ. ನಿಮ್ಮ ಪ್ರೋತ್ಸಾಹವನ್ನು ನಿಮ್ಮ ಕಮೆಂಟ ಅಥವಾ ಇಮೇಲ್ ಮುಖಾಂತರ ತಿಳಿಸಿ. ನನ್ನ ಕಥೆಯ ಎಲ್ಲಾ ಭಾಗಗಳು ನಿಮಗೆಲ್ಲ ಮನರಂಜನೆ ನೀಡಿವೆ ಎಂದು ಭಾವಿಸುತ್ತಾ ಮುಂದಿನ ಭಾಗವನ್ನು ಬರೆಯುತ್ತಿದ್ದೇನೆ. ಕಥೆಯ ಎಲ್ಲಾ ಭಾಗಗಳನ್ನು ಓದಿ ನಂತರ ಈ ಭಾಗವನ್ನು ಓದಬೇಕಾಗಿ ವಿನಂತಿ. ಅಕ್ಕನ ಜೊತೆ ನಡೆದಿದ್ದೆಲ್ಲ ನೆನೆಸಿಕೊಂಡು ಎಷ್ಟೊಂದು ಸುಖ ಕೊಟ್ಟಳು ಅಕ್ಕ ಅಂದುಕೊಳ್ಳುತ್ತಾ ಬೈಕ್ ನಲ್ಲಿ ಹೋಗುತ್ತಾ ಇದ್ದೆ. ಸಡನ್ ಆಗಿ ಅಡ್ಡ ಬಂದಿತು ಒಂದು ಆಕಾರ. ನಾನು ಆಲೋಚನೆಗಳಿಂದ ಆಚೆ ಬಂದು ಸಡನ್ ಬ್ರೇಕ್ ಹಾಕುವಷ್ಟರಲ್ಲಿ ಬೈಕ್ಗೆ ಗುದ್ದಿಕೊಂಡು ಕೆಳಗೆ ಬಿದ್ದು ಹೋಯಿತು ಆ ಆಕಾರ. ಆ ಆಕಾರವನ್ನು ಅಟ್ಟಿಸಿಕೊಂಡು ಓಡುತ್ತಾ ಅಲ್ಲಿಗೆ ಇಬ್ಬರು ಬಂದರು. ಬೈಕ್ ಅನ್ನು ಪಕ್ಕದಲ್ಲಿ ನಿಲ್ಲಿಸಿ ಇಳಿದು ಆ ಆಕಾರದ ಹತ್ತಿರ ಹೋದೆ. ತಲೆಗೆ ಸಣ್ಣ ಗಾಯ ಆಗಿದ್ದು ನೆಲದ ಮೇಲೆ ವಾಲಿಕೊಂಡು ಬಿದ್ದಿದ್ದಳು ಒಬ್ಬ ಸುಂದರ ಹುಡುಗಿ. ಅಲ್ಲಿಗೆ ಆ ಹುಡುಗಿಯನ್ನು ಅಟ್ಟಿಸಿಕೊಂಡು ಬಂದವರಲ್ಲಿ ಒಬ್ಬ ನನ್ನನ್ನು ನೋಡಿ, ಲೋ, ನಿನ್ ದಾರಿ ನೀನು ಹಿಡಿದು ಹೋಗ್ತಾ ಇರ್ಬೇಕು, ಅಂತ ಆವಾಜ್ ಹಾಕಿದ. ಆ ಹುಡುಗಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ನನ್ನಲ್ಲಿದ್ದ ಆವೇಶ ಉಕ್ಕಿ ಬಂದು ಬಲವಾಗಿ ಒಂದು ಬಿಟ್ಟೆ ಒಬ್ಬನಿಗೆ. ಅವನು ಪಕ್ಕಕ್ಕೆ ಬಿದ್ದು ಹೋದ. ಅದನ್ನು ನೋಡಿ ಇನ್ನೊಬ್ಬ ಸ್ವಲ್ಪ ಹಿಂದೆ ಹೋದ. ನಾನು ಅವನ ಮೇಲೆ ಹೋಗಲು ನೋಡುತ್ತಿದ್ದಾಗ ಸೈರನ್ ಮೊಳಗಿಸಿಕೊಂಡು ಬಂತು ಪೊಲೀಸ್ ಬೈಕ್. ಅದನ್ನು ನೋಡಿ ಕೆಳಗೆ ಬಿದ್ದಿದ್ದವನನ್ನು ಎತ್ತಿಕೊಂಡು ಇನ್ನೊಬ್ಬ ಪರಾರಿಯಾದ. ಪೊಲೀಸ್ ಆಫೀಸರ್ ಬೈಕ್ ಇಳಿದು ಬಂದು ಏನಾಯ್ತು ಅಂತ ಕೇಳಿದ. ನಾನು, ಈ ಹುಡುಗಿಯನ್ನು ಯಾರೋ ಇಬ್ಬರು ಅಟ್ಟಿಸಿಕೊಂಡು ಬಂದರು. ನಾನು ಅವರ ಮೇಲೆ ದಾಳಿ ಮಾಡುತ್ತಿದ್ದಾಗ ನಿಮ್ಮ ಸೈರನ್ ಕೇಳಿ ಅವರು ಪರಾರಿ ಆದರು, ಅಂತ ಹೇಳಿದೆ. ಆ ಪೊಲೀಸ್ ಅಧಿಕಾರಿ ಆ ಹುಡುಗಿ ಮುಖಕ್ಕೆ ನೀರು ಚಿಮುಕಿಸಿದರು. ಆ ಹುಡುಗಿ ಎದ್ದು ಹುಲಿ ಅಟ್ಟಿಸಿಕೊಂಡು ಬಂದ ಜಿಂಕೆಯ ಹಾಗೆ ಬೆದರು ನೋಟ ಬೀರುತ್ತಾ ಕೈ ಮುಗಿದು, ನನ್ನ ಏನೂ ಮಾಡಬೇಡ ಪ್ಲೀಸ್, ಅಂತ ಕೇಳಿಕೊಂಡಳು. ನಾನು ಅವಳ ಹತ್ತಿರ ಹೋಗಿ ತಲೆ ನೇವರಿಸುತ್ತಾ, ಏನಾಯಿತು ಹೇಳು, ಅಂತ ಕೇಳಿದೆ. ಅವಳಲ್ಲಿ ಸ್ವಲ್ಪ ಭಯ ಕಡಿಮೆ ಆಗಿ ಹೇಳತೊಡಗಿದಳು. ನಮ್ಮ ತಂದೆಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯಿತು. ನನಗೆ ಕಾಲೇಜ್ ಎಕ್ಸಾಮ್ ಇದ್ದಿದ್ದರಿಂದ ಅಪ್ಪ ಅಮ್ಮನ ಜೊತೆ ಬರೋಕೆ ಆಗಲಿಲ್ಲ. ಬೆಳಗ್ಗೆ ಬಸ್ ಇಳಿದು ಆಟೋ ಹತ್ತಿದೆ. ಅವರು ನನ್ನನ್ನು ಮನೆಗೆ ಅಲ್ಲದೆ ಬೇರೆ ಎಲ್ಲಿಗೋ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅನುಮಾನ ಬಂದು ಆಟೋ ಇಂದ ಜಂಪ್ ಮಾಡಿ ತಪ್ಪಿಸಿಕೊಂಡು ಓಡಿ ಬಂದೆ. ಅವರು ಅಟ್ಟಿಸಿಕೊಂಡು ಬರುತ್ತಿದ್ದರೆ ನಾನು ಈ ಹುಡುಗನ ಬೈಕ್ಗೆ ಗುದ್ದಿಕೊಂಡು ಬಿದ್ದು ಹೋದೆ, ಅಂತ ಹೇಳಿ ಮುಗಿಸಿದಳು. ನಾನು, ಸರ್ ಈ ಹುಡುಗಿಯನ್ನು ನಾನು ಅವರ ಮನೆಗೆ ಸೇರಿಸ್ತೀನಿ ನೀವು ಹೊರಡಿ ಸಾರ್, ಅಂತ ಹೇಳಿದೆ. ನನ್ನ ಬ್ಯಾಗ್ ಆಟೋದಲ್ಲಿ ಇದೆ ಸಾರ್, ಅಂತ ಹೇಳಿದಳು ಆ ಹುಡುಗಿ. ಪೊಲೀಸ್ ಆಫೀಸರ್ ನನ್ನ ಮೊಬೈಲ್ ನಂಬರ್, ಬೈಕ್ ನಂಬರ್ ಬರೆದುಕೊಂಡು ನೀವು ಒಂದು ಸಲ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಹೊರಟು ಹೋದರು. ಆ ಹುಡುಗಿಯನ್ನು, ಎಲ್ಲಿಗೆ ಹೋಗಬೇಕು, ಅಂತ ಕೇಳಿದೆ. ಅಪ್ಪ ಹೇಳಿದ ಅಡ್ರೆಸ್ ಮರೆತು ಹೋಗಿದೆ. ನನ್ನ ಮೊಬೈಲ್ ಚಾರ್ಜಿಂಗ್ ಸಹ ಇಲ್ಲ, ಅಂದಳು ಆ ಹುಡುಗಿ. ಸರಿ ಬನ್ನಿ ಅಂತ ಆ ಹುಡುಗಿಯನ್ನು ಬೈಕ್ ಹತ್ತಿಸಿಕೊಂಡು ನಮ್ಮ ಮನೆಗೆ ಹೊರಟೆ. ಚಿಕ್ಕಿ ನಮ್ಮನ್ನು ನೋಡಿ ಗಾಬರಿಯಿಂದ, ಏನಾಯಿತೋ, ಅಂತ ಕೇಳಿದರು. ಆ ಹುಡುಗಿಯನ್ನು ತಂಗಿ ರೂಮ್ಗೆ ಕಳುಹಿಸಿ ಸ್ನಾನ ಮಾಡಿ ಫ್ರೆಶ್ ಆಗಲು ಹೇಳಿ, ತಂಗಿಗೆ ಒಂದು ಜೊತೆ ಬಟ್ಟೆ ಕೊಡಲು ಹೇಳಿದೆ. ಮೊಬೈಲ್ ಚಾರ್ಜರ್ ಬೇಕು ಅಂತ ಕೇಳಿದರೆ ಅದನ್ನು ಕೊಟ್ಟು ಬಂದೆ. ಚಿಕ್ಕಿಗೆ ನಡೆದ ವಿಷಯ ಎಲ್ಲವನ್ನೂ ಹೇಳಿದೆ. ಚಿಕ್ಕಿ, ಒಳ್ಳೆ ಕೆಲಸ ಮಾಡಿದೆ ಕಣೋ.
ಅವರ ಕೈಯಲ್ಲಿ ಸಿಕ್ಕಿಕೊಂಡಿದ್ದರೆ ಏನ್ ಆಗುತ್ತಿತ್ತು ಅಂತ ನೆನೆಸಿಕೊಂಡರೆನೇ ಭಯವಾಗುತ್ತದೆ, ಅಂತ ಹೇಳಿ ಅಡುಗೆ ಮನೆಗೆ ಹೋದರು. ನಾನು ನನ್ನ ರೂಮಿಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಹೊರಗೆ ಬಂದೆ. ಆ ಹುಡುಗಿ ಫ್ರೆಶ್ ಆಗಿ ತಂಗಿ ಬಟ್ಟೆ ಹಾಕಿಕೊಂಡು ಬಂದಳು. ಆ ಹುಡುಗಿ, ನನ್ನನ್ನು ಸ್ವಲ್ಪ ಮನೆಗೆ ಡ್ರಾಪ್ ಮಾಡಿ ಪ್ಲೀಸ್, ಅಂದಳು. ನಾನು, ನೀವು ಶಾಂತವಾಗಿ ಸ್ವಲ್ಪ ತಿಂಡಿ ತಿನ್ನಿ. ಆಮೇಲೆ ನಿಮ್ ಮನೆಗೆ ಡ್ರಾಪ್ ಮಾಡ್ತೀನಿ, ಅಂತ ಹೇಳಿದೆ. ನಾವು ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡು ಅವಳ ಬಗ್ಗೆ ವಿಚಾರಿಸಿದೆ. ಅವಳು, ನನ್ನ ಹೆಸರು ಹರಿಣಿ. ನಮ್ಮ ಅಪ್ಪ ಕಲೆಕ್ಟರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ, ಅಂತ ಹೇಳಿದಳು. ಚಿಕ್ಕಿ, ಲೋ ಅಂದ ಹಾಗೆ ಹೇಳಲು ಮರೆತಿದ್ದೆ ಕಣೋ, ನಮ್ಮ ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿರುವವರು ಸಹ ಕಲೆಕ್ಟರ್ ಆಫೀಸ್ ನಲ್ಲಿ ಏನೋ ಕೆಲಸ ಮಾಡ್ತಾರಂತೆ ಕಣೋ, ಅಂದರು. ನಾನು, ಸರಿ ನೀನು ಪ್ರಶಾಂತವಾಗಿ ತಿನ್ನು, ಚಿಕ್ಕಿ ಹೇಳಿದ ಹಾಗೆ ಪಕ್ಕದ ಮನೆಯಲ್ಲಿ ನಿಮ್ಮ ತಂದೆ ಬಗ್ಗೆ ವಿಚಾರಿಸ್ತೀನಿ, ಅಂತ ಹೇಳಿದೆ. ತಿಂದ ಮೇಲೆ ಅವರ ತಂದೆಗೆ ಕಾಲ್ ಮಾಡಿ ಅಳುತ್ತಾ ಎಲ್ಲ ಹೇಳಿದಳು. ಅವರ ತಂದೆ ಎಲ್ಲಿದ್ದೀಯಾ ಅಂತ ಕೇಳಿದರೆ ಫೋನ್ ನನಗೆ ಕೊಟ್ಟಳು ಅಡ್ರೆಸ್ ಹೇಳಲು. ಅವರ ತಂದೆ ಅಡ್ರೆಸ್ ಹೇಳುತ್ತಿದ್ದರೆ, ಅದು ನಮ್ಮ ಪಕ್ಕದ ಮನೆ ಅಡ್ರೆಸ್ ಆಗಿತ್ತು. ನಾನು ಹೊರಗೆ ಹೋಗಿ ಕೈ ಆಡಿಸಿದೆ. ಅವರ ತಂದೆ ಕೈ ಆಡಿಸಿದರು. ಹರಿಣಿ ಓಡಿ ಹೋಗಿ ಅವರ ತಂದೆಯನ್ನು ತಬ್ಬಿಕೊಂಡು ಅಳುತ್ತಿದ್ದಳು. ನಾನು ಹೋಗಿ ಅವರ ತಂದೆ ಕೈಗೆ ಫೋನ್ ಕೊಟ್ಟೆ. ಅವರ ತಂದೆ, ತುಂಬಾ ಥಾಂಕ್ಸ್ ಕಣಪ್ಪ, ನಿನ್ನ ಋಣ ಈ ಜನ್ಮದಲ್ಲಿ ತೀರಿಸೋಕೆ ಆಗಲ್ಲ, ಅಂತ ಹೇಳಿದರು. ನಾನು, ಅಯ್ಯೋ ಅಂಕಲ್ ಇದು ದೊಡ್ಡ ಮಾತು, ನಾನು ಮಾಡಿದ್ದು ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಮಾಡಿದ ಸಹಾಯ ಅಷ್ಟೇ, ಅಂತ ಹೇಳಿದೆ. ನಾನು, ಅಂಕಲ್ ಪೊಲೀಸ್ ಸ್ಟೇಷನ್ನಿಗೆ ಒಂದು ಸಲ ಬರೋಕೆ ಹೇಳಿದ್ದಾರೆ, ಅಂತ ಹೇಳಿದೆ. ಅಂಕಲ್, ಸರಿ ನೀವು ಹೋಗಿ ಬನ್ನಿ, ಅಂತ ಹೇಳಿ ಮಗಳನ್ನು ಮನೆಗೆ ಕರೆದುಕೊಂಡು ಹೋದರು. ನಾನು ನನ್ನ ರೂಮಿಗೆ ಹೋಗಿ ಮಲಗಿಕೊಂಡೆ. ಚಿಕ್ಕಿ, ಲೋ ಕಿರಣ್ ಎದ್ದೇಳೋ. ಇದೇನು ಇವಾಗ ಈ ಮದ್ದು ನಿದ್ರೆ? ನಿನಗೋಸ್ಕರ ಪಕ್ಕದ ಮನೆ ಆಂಟಿ ಬಂದಿದ್ದಾರೆ ಎದ್ದೇಳು, ಅಂತ ಎಬ್ಬಿಸಿದರು. ನಾನು ಎದ್ದು ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಹಾಲ್ಗೆ ಬಂದೆ. ಅಲ್ಲಿ, ಓಹ್ ನಿಮ್ಮ ಮಗನಾ? ಎಷ್ಟೊಂದು ಅಂದವಾಗಿ ಇದ್ದಾನೆ. ನನ್ನ ಮಗಳು ಹೇಳಿದರೆ ನಾನು ನಂಬಿರಲಿಲ್ಲ, ಅಂತ ಅಂದರು ಹರಿಣಿ ಅಮ್ಮ. ನಾನು ನಾಚಿಕೆಯಿಂದ ನಕ್ಕು ತಲೆ ಬಗ್ಗಿಸಿಕೊಂಡು, ಆಂಟಿ ನಿಮಗಿಂತಲೂ, ನಿಮ್ಮ ಮಗಳಿಗಿಂತಲೂ ನಾನು ಅಂದವಾಗಿ ಏನೂ ಇಲ್ಲ, ಅಂತ ಹೇಳಿದೆ. ಆಂಟಿ, ಒಳ್ಳೆ ಮಾತುಗಾರನೆ. ಸರಿ ಪೊಲೀಸ್ ಸ್ಟೇಷನ್ಗೆ ನನ್ನ ಮಗಳನ್ನು ಕರೆದುಕೊಂಡು ಹೋಗ್ತೀಯಾ, ಅಂತ ಕೇಳಿದರು. ನಾನು, ಆಂಟಿ ಇಂಥ ವಿಷಯಕ್ಕೆಲ್ಲ ಹರಿಣಿ ಯಾಕೆ ಆಂಟಿ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಹರಿಣಿಗೆ ಕಷ್ಟ ಆಗುತ್ತೆ. ನಾನೇ ಹೋಗಿ ಬರ್ತೀನಿ, ಅಂತ ಹೇಳಿದೆ. ಆಂಟಿ, ಒಳ್ಳೆ ಮಾತು ಹೇಳಿದೆ ಕಣಪ್ಪ. ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಚೆನ್ನಾಗಿ ಇರಲ್ಲ, ಅಂತ ಹೇಳಿದರು. ನಾನು, ಸರಿ ಚಿಕ್ಕಿ ನಾನು ಹೋಗಿ ಬರ್ತೀನಿ, ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೊರಡುತ್ತಿದ್ದರೆ, ಕಿಶೋರ್ ಕಾಲ್ ಮಾಡಿ ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂತ ಹೇಳಿದ. ನಾನು ಅವನ ಹತ್ತಿರ ಹೋಗಿ, ಅವನನ್ನು ಕರೆದುಕೊಂಡು ಸ್ಟೇಷನ್ಗೆ ಹೋದೆ. ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ನೋಡಿದರೆ ಕುಳಿತುಕೊಳ್ಳಲು ಒಂದು ಚೇರ್ ತೋರಿಸಿದರು. ಎಷ್ಟು ಹೊತ್ತಾದರೂ ಕಂಪ್ಲೇಂಟ್ ತೆಗೆದುಕೊಳ್ಳಲೇ ಇಲ್ಲ, ನಾವು ಹಾಗೆ ಸುಮ್ಮನೆ ಕುಳಿತಿದ್ದೆವು. ಹಾಯ್ ಕಿರಣ್, ನೀನು ಕಿರಣ್ ತಾನೆ, ಅಂತ ಮಾತನಾಡಿಸಿದರು ಪೊಲೀಸ್ ಡ್ರೆಸ್ ನಲ್ಲಿ ಇದ್ದ ಒಬ್ಬಾಕೆ. ನಾನು ಯಾರು ಅಂತ ನೋಡುತ್ತಿದ್ದರೆ, ನಾನು ಕಿರಣ್ ಪಾರ್ವತಿ, ನಿನ್ನ ಫ್ರೆಂಡ್ ಶಿವ ಅವರ ಅಮ್ಮ ಕಣೋ,
ನೀವಿಬ್ಬರೂ 6ನೇ ತರಗತಿವರೆಗೆ ಜೊತೆಲಿ ಓದಿದ್ದು ಜ್ಞಾಪಕ ಇದೆಯಾ ಅಂತ ಕೇಳಿದರು. ನಾನು ಹೌದು ಆಂಟಿ ಜ್ಞಾಪಕ ಬಂತು. ಹೇಗಿದ್ದೀರಾ ಆಂಟಿ ಅಂತ ಕೇಳಿದೆ. ಪಾರ್ವತಿ ಚೆನ್ನಾಗಿದ್ದೀನಿ ಕಿರಣ್. ನೀನೇನು ಇಲ್ಲಿ ಅಂತ ಕೇಳಿದರು. ನಾನು ನಡೆದಿದ್ದೆಲ್ಲ ಹೇಳಿ ಆಟೋದಲ್ಲಿ ಬ್ಯಾಗ್ ಇರುವ ವಿಷಯ ಹೇಳಿದೆ. ಪಾರ್ವತಿ ಸರಿ ಎಲ್ಲ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ನಂಬರ್ ಕೊಡು. ಆಗಾಗ ಕಾಲ್ ಮಾಡ್ತಾ ಇರ್ತೀನಿ ನನಗೆ ಬೋರ್ ಆದಾಗೆಲ್ಲ. ಶಿವನ ಹಾಸ್ಟೆಲ್ ನಲ್ಲಿ ಸೇರಿಸಿದ್ದೀನಿ. ನಾನು ಒಬ್ಬಳೇ ಇರ್ತೀನಿ ಮನೇಲಿ. ಆಗಾಗ ನಮ್ಮ ಮನೆಗೆ ಬರ್ತಾ ಇರು ಕಿರಣ್ ಅಂತ ನನ್ನ ನಂಬರ್ ತೆಗೆದುಕೊಂಡರು. ನಾನು ಸರಿ ಆಂಟಿ ಬರ್ತೀನಿ ಅಂತ ಹೇಳಿದೆ. ಪಾರ್ವತಿ ಸರಿ ಕಿರಣ್ ಬಾಯ್ ಅಂತ ಹೇಳಿದರು. ಕಿಶೋರ್ ಮಾಮ ಆ ಆಂಟಿನ ನೋಡೋ ಪೊಲೀಸ್ ಡ್ರೆಸ್ ನಲ್ಲಿ ಇಷ್ಟೊಂದು ಸೆಕ್ಸಿ ಆಗಿ ಇದ್ದಾಳೆ. ಇನ್ನು ಮಾಡರ್ನ್ ಡ್ರೆಸ್ ನಲ್ಲಿ ಇನ್ನೆಷ್ಟು ಸೆಕ್ಸಿ ಆಗಿ ಇರ್ತಾಳೋ. ನಾನು ಲೋ ಸುಮ್ನೆ ಇರೋ. ನಿಂಗೆ ಯಾವಾಗ್ಲೂ ಅದೇ ಧ್ಯಾನ. ಕಿಶೋರ್ ಲೋ ಕಿರಣ್ ನಿನ್ನ ಕಣ್ಣುಗಳು ಆಂಟಿಯ ಮೊಲೆಗಳು ಮತ್ತೆ ತಿಕವನ್ನು ನೋಡ್ತಾ ಇದ್ದಿದ್ದನ್ನ ನಾನು ನೋಡಿದೆ ಬಿಡೋ. ನಾನು ನೋಡೋಣ ಬಿಡೋ ನಮ್ಮ ಅದೃಷ್ಟ ಹೇಗಿರುತ್ತೋ. ಕಿಶೋರ್ ಮಾಮ ಬೆಳಗ್ಗೆ ನೋಡಿದ ಹುಡುಗಿ ಹೇಗಿದ್ದಾಳೋ. ನಾನು ಅವಳಿಗಿಂತ ಅವಳ ಅಮ್ಮ ಸಖತ್ ಆಗಿ ಇದ್ದಾಳೆ ಕಣೋ. ಕಿಶೋರ್ ಮಾಮ ನನಗೆ ಕಣೋ. ನಾನು ನೋಡೋಣ ಬಿಡೋ ಮೊದಲು ಕೆಲಸ ಆಗಲಿ. ಕಿಶೋರ್ ಲೋ ಕಿರಣ್ ಏನ್ ಮೋಡಿ ಮಾಡಿದೆ ನಮ್ ಅಕ್ಕನಿಗೆ. ನಿನ್ನ ಬಗ್ಗೆನೇ ಹೇಳ್ತಾಳೆ. ನಾನು ನಿನ್ನ ಹಾಗೆ ಆಗಬೇಕು ಅಂತ ಹೇಳ್ತಾಳೆ. ಮೊದಲು ನನಗೆ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಅಕ್ಕ ಹೇಳಿದರು ಬೇಜಾರ್ ಮಾಡ್ಕೋಬೇಡವೋ ನೀನು ಸಹ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆದರೆ ಚೆನ್ನಾಗಿ ಕೇಳ್ತೀಯ ಬಿಡೋ ಅಂದರು. ಮತ್ತೆ ಯಾವಾಗ ಬರ್ತೀಯೋ ನಮ್ ಮನೆಗೆ. ನಾನು ಫ್ರೀ ಇದ್ದಾಗ ಬರ್ತೀನಿ ಬಿಡೋ. ಕಿಶೋರ್ ಅದೆಲ್ಲ ಆಗೋಲ್ಲ. ನೀನು ಇನ್ನೂ 2 ದಿನ ನಮ್ಮ ಮನೇಲೆ ಮಲಗಬೇಕು ಅಂತ ಅಕ್ಕ ಹೇಳಿದ್ದಾರೆ. ನಾನು ಅದೇನೋ. ಕಿಶೋರ್ ಮಗ ಶೋಭನ 3 ದಿನ ಇರುತ್ತಂತೆ ಕಣೋ. ಅದರಲ್ಲಿ 1 ದಿನ ಮುಗಿದಿದೆ. ಇನ್ನೂ 2 ದಿನ ನೀನು ಬರಲೇಬೇಕು ಅಂತ ಅಕ್ಕ ಹೇಳಿದರು. ನಾನು ಸರಿ ಕಣೋ ಬರ್ತೀನಿ ಬಿಡು. ನಮ್ಮ ಮನೆ ಸೇರಿಕೊಂಡ ನಂತರ ಅವನಿಗೆ ಬೈಕ್ ಕೊಟ್ಟು ಕಳಿಸಿದೆ. ಮನೆ ಒಳಗೆ ಹೋಗ್ತಾ ಇದ್ದ ಹಾಗೆ ಚಿಕ್ಕಿ ಮತ್ತು ಪಕ್ಕದ ಮನೆ ಆಂಟಿ ಮಾತನಾಡುತ್ತಾ ಕೂತಿದ್ದರು. ಆಂಟಿ ನನ್ನ ನೋಡಿ ಏನಾಯಿತು ರಾಜ ಅಂದರು. ನಾನು ಎಲ್ಲ ಓಕೆ ಆಂಟಿ ಅಂತ ಹೇಳಿದೆ. ಆಂಟಿ ಸರಿ ರಾಜೇಶ್ವರಿ ಮನೇಲಿ ಕೆಲಸ ಹಾಗೆ ಇದೆ. ನಾನು ಇನ್ನು ಬರ್ತೀನಿ. ಕಿರಣ್ ಆಗಾಗ ನಮ್ಮ ಮನೆಗೆ ಬರ್ತಾ ಇರು ಅಂತ ಹೇಳಿ ಅವರ ಮನೆಗೆ ಹೋದರು. ಆಂಟಿ ಹೋಗ್ತಾ ಇದ್ದರೆ ನಾನು ಹಾಗೆ ನೋಡ್ತಾ ಇದ್ದು ಬಿಟ್ಟೆ. ಚಿಕ್ಕಿ ಏನೋ ಅಷ್ಟೊಂದು ಇಷ್ಟ ಆದಳಾ? ಹಾಗೆ ನೋಡ್ತಾನೆ ಇದ್ದೀಯ? ನಾನು ಹಾಗೇನೂ ಇಲ್ಲ ಚಿಕ್ಕಿ. ಚಿಕ್ಕಿ ಹಾಗೆ ಇದೆಯೋ ಇಲ್ವೋ ಅಂತ ಕೆಳಗೆ ನೋಡಿದ್ರೆ ಗೊತ್ತಾಗುತ್ತಾ ಇದೆ ಬಿಡು ಅಂತ ಹೇಳಿ ಪ್ಯಾಂಟ್ ಮೇಲಿಂದ ನಿಗುರಿದ್ದ ನನ್ನ ತುಣ್ಣೆಯನ್ನು ಸವರಿದಳು. ಚಿಕ್ಕಿ ಅಮ್ಮ ಹೀಗೆ ಆದ್ರೆ ಹೇಗೋ. ಯಾರನ್ನೂ ಬಿಡೋ ಹಾಗೆ ಇಲ್ಲ ನೀನು. ನನಗೆ ಅನ್ನಿಸಿದ ಹಾಗೆ ನನ್ನ ಸುನೀತಾನ ಬಿಟ್ಟು ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಾನು ಹಾಗೇನೂ ಇಲ್ಲ ಚಿಕ್ಕಿ. ಚಿಕ್ಕಿ ರಾತ್ರಿ ಪೂರ್ತಿ ನಿದ್ದೆ ಇದ್ದ ಹಾಗೆ ಇಲ್ಲ ನಿನಗೆ. ನೀನು ರಾತ್ರಿ ಯವಳ ಹತ್ರನೋ ಹೋಗಿ ಬಂದಿದ್ದೀಯಾ ಅಂತ ಡೌಟ್ ನನಗೆ. ನಿಜ ಹೇಳು ಇಷ್ಟು ದಿನಗಳಲ್ಲಿ ರಾತ್ರಿ ನೀನು ಮನೆಗೆ ಬರದೇ ಇರೋದು ಇದೇ ಮೊದಲು. ನಾನು ಕಿಶೋರ್ ಅವರ ಮನೆಗೆ ಹೋಗಿದ್ದೆ ಚಿಕ್ಕಿ. ಚಿಕ್ಕಿ ಅವರ ಅಕ್ಕನನ್ನು ಕೇಳ್ದೇನೋ. ನಾನು
ಶಾಕ್ನಿಂದ, ನಿನಗೆ ಹೇಗೆ ಗೊತ್ತಾಯ್ತು ಚಿಕ್ಕಿ? ಚಿಕ್ಕಿ, ರಾತ್ರಿ ಫೋನ್ನಲ್ಲಿ ಹೇಳಿದ್ದೆ ಅಲ್ವಾ? ಅವರ ಅಕ್ಕನಿಗೆ ಏನೋ ಕಷ್ಟ ಅಂತ. ನಾನು, ಅಮ್ಮೋ ಚಿಕ್ಕಿ ನೀನು ಸಿಬಿಐ ಅಥವಾ ಸಿಐಡಿ ನಲ್ಲಿ ಇರಬೇಕಾಗಿತ್ತು. ಚಿಕ್ಕಿ, ಅಷ್ಟು ಮಾತ್ರ ಗೊತ್ತಾಗಲಿಲ್ಲ ಅಂದ್ರೆ ಹೇಗೆ? ನಾನು ನಿಮ್ಮ ಚಿಕ್ಕಮ್ಮ ಕಣೋ. ನಾನೇ ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ನಾನೇ ನಿನ್ ಹತ್ರ ಕೇಯಿಸಿಕೊಂಡು ಇರುವವಳು ಕಣೋ. ನೀನು ಕೇಯ್ದು ಮಲಗಿದರೆ ಬೆಳಗ್ಗೆ ಎದ್ದಾಗ ಹೇಗಿರ್ತೀಯ? ನೀನು ದೆಂಗದೆ ಮಲಗಿ ಬೆಳಗ್ಗೆ ಎದ್ದ ಮೇಲೆ ಹೇಗೆ ಇರುತ್ತೀಯ ಅಂತ ಎಲ್ಲ ಹೇಳಬಲ್ಲೆ. ಆದರೂ ಕಿಶೋರ್ನ ಅಕ್ಕನನ್ನು ಅವನ ಮುಂದೇನೆ ಕೇಯ್ದ ಹೇಗೆ? ನಾನು, ಹೌದು ಚಿಕ್ಕಿ. ಚಿಕ್ಕಿ, ಒಂದು ವೇಳೆ ಅವನು ಅವರ ಅಕ್ಕನನ್ನ ಕೇಯ್ದನ ಹೇಗೆ? ನಾನು, ಹೌದು ಚಿಕ್ಕಿ. ಅವನು ಅವರ ಅಕ್ಕನನ್ನು ಮೊದಲಿನಿಂದಲೂ ಕೇಯ್ತಾ ಇದ್ದ ಚಿಕ್ಕಿ. ನೆನ್ನೆ ನಾನು ಅವನು ಇಬ್ಬರೂ ಸೇರಿ ದೆಂಗಿದೆವು. ಚಿಕ್ಕಿ, ಅಹಂ, ನೀನು ಒಬ್ಬನೇ ಅಂತ ಅಂದುಕೊಂಡಿದ್ದೆ. ನಿಮ್ಮ ಬ್ಯಾಚ್ನಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ಆಯ್ತು. ಲೋ ಕಿರಣ್ ನಿನಗೆ ನನ್ನ ಮೇಲೆ ಆಸಕ್ತಿ ಕಮ್ಮಿ ಆಗಿರುವ ಆಗಿದೆ ಕಣೋ. ನಾನು, ಅದೇನು ಚಿಕ್ಕಿ ಹಾಗೆ ಹೇಳಿಬಿಟ್ಟೆ? ನಾನು ಎಷ್ಟೇ ಜನರನ್ನ ದೆಂಗಿದರೂ ನಿನ್ನ ಮೇಲೆ ಮಾತ್ರ ಆಸಕ್ತಿ ಕಮ್ಮಿ ಆಗಲ್ಲ ಚಿಕ್ಕಿ. ನೀನು ನನಗೆ ಮೊತ್ತ ಮೊದಲು ತುಲ್ಲು ಕೊಟ್ಟ ರಾಣಿ. ನಿನ್ನ ಹೇಗೆ ಬಿಡಲಿ ಚಿಕ್ಕಿ? ಅನ್ನುತ್ತಾ ತಿಕವನ್ನು ಹಿಸುಕಿದೆ. ಚಿಕ್ಕಿ, ನಿನ್ನ ಮಾತುಗಳಿಂದ ಮೋಡಿ ಮಾಡಿಬಿಡ್ತೀಯ ಕಣೋ, ಕೆನ್ನೆಗೆ ಮುತ್ತು ಕೊಡುತ್ತಾ. ಬಾರೋ ಕಿರಣ್ ನಿನಗೆ ದೃಷ್ಟಿ ತೆಗಿತೀನಿ. ಪ್ರತಿ ಒಬ್ಬರ ಕಣ್ಣೂ ನಿನ್ನ ಅಂದದ ಮೇಲೆ ಇರುತ್ತೆ. ಬೆಳಗ್ಗೆ ಆ ಪಕ್ಕದ ಮನೆ ಸೂಳೆ ಸಹ ಹೇಳಿದಳು ನಿಮ್ಮ ಮಗ ಸಖತ್ ಹ್ಯಾಂಡ್ಸಮ್ ಆಗಿ ಇದ್ದಾನೆ ಅಂತ, ನನ್ನನ್ನು ಕೂರಿಸಿ ದೃಷ್ಟಿ ತೆಗೆದರು. ಚಿಕ್ಕಿ, ಸೀರೆ ಬಿಚ್ಚುತ್ತಾ, ರಾತ್ರಿ ಚೆನ್ನಾಗಿ ಎಂಜಾಯ್ ಮಾಡಿರೋ ಹಾಗಿದೆ. ನಾನು, ಹೌದು ಚಿಕ್ಕಿ ಚೆನ್ನಾಗಿ ಎಂಜಾಯ್ ಮಾಡಿದೆ. ಡ್ರಿಂಕ್ಸ್ ನಲ್ಲಿ ತುಣ್ಣೆ ಮುಳುಗಿಸಿ ಚೆನ್ನಾಗಿ ಅಕ್ಕನಿಗೆ ಚೀಪಿಸಿ ಚೆನ್ನಾಗಿ ದೆಂಗಿದೆ ಚಿಕ್ಕಿ. ನನ್ನ ಖಾತೆಯಲ್ಲಿ ಇನ್ನೊಂದು ತಿಕ ಜಮೆ ಆಯ್ತು. ಚಿಕ್ಕಿ, ನಿನ್ನನ್ನು ಹಾಗೆ ಬಿಟ್ಟರೆ ಇನ್ನೂ ಹೊಸ ಹೊಸ ಖಾತೆಗಳನ್ನು ತೆರೆಯುವ ಹಾಗೆ ಇದ್ದೀಯ ಕಣೋ. ಚಿಕ್ಕಿ ಮೇಲೆ ನನ್ನನ್ನು ಎಳೆದುಕೊಂಡರು. ಆ ಪಕ್ಕದ ಮನೆ ಸೂಳೆ ಹೆಸರು ಸುಮಿತ್ರಾ ಅಂತೆ ಕಣೋ. ಅವಳಿಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾರೆ. ಮಗನನ್ನು ಹಾಸ್ಟೆಲ್ ನಲ್ಲಿ ಬಿಟ್ಟು ಓದಿಸುತ್ತಾ ಇದ್ದರೆ ಮಗಳನ್ನು ಇವರ ಜೊತೆಯಲ್ಲೇ ಇರಿಸಿಕೊಂಡಿದ್ದಾರೆ. ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವರ ತಂದೆಗೆ ಚೆನ್ನಾಗಿ ಪರಿಚಯ ಅಂತೆ. ಅದಕ್ಕೆ ಕಾಲೇಜ್ ಶುರು ಆಗಿ ಅರ್ಧ ವರ್ಷ ಕಳೆದಿದ್ದರೂ ಅವಳನ್ನು ಕಾಲೇಜ್ಗೆ ಸೇರಿಸಿಕೊಂಡಿದ್ದಾರೆ. ಸ್ವಲ್ಪ ಅಭ್ಯಾಸ ಆಗುವವರೆಗೆ ನೀನು ಅವಳಿಗೆ ಜೊತೆಯಾಗಿ ಇರಬೇಕು ಅಂತ ಅವರ ಅಮ್ಮ ಕೇಳಿಕೊಂಡರು ಕಣೋ. ನಾನು, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಚಿಕ್ಕಿ. ಚಿಕ್ಕಿ, ನನ್ನ ಅನುಮಾನ ನಿಜ ಆದ್ರೆ ಅವಳ ಮಗಳನ್ನು ನೀನು 1 ತಿಂಗಳು ಕಳೆಯುವ ಅಷ್ಟರಲ್ಲೇ ದೆಂಗಿಬಿಡ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಚಿಕ್ಕಿ? ಹಾಗೆ ಹೇಳಿಬಿಟ್ಟೆ. ಚಿಕ್ಕಿ, ನೋಡ್ತಾ ಇದ್ದೀನಿ ಅಲ್ವಾ ತಮ್ಮ ರಾಸಲೀಲೆಗಳನ್ನು, ಕೆನ್ನೆ ಕಚ್ಚಿದಳು. ಇದಕ್ಕೆ ಮೊದಲು ಕಾಲೇಜ್ಗೆ ಸಹ ಹೋಗದೆ ದಿನಾ ನನ್ನ ದೆಂಗುತ್ತಾ ಇರುತ್ತಿದ್ದೆ. ಇವಾಗ ಹೊಸ ಹೊಸ ತುಲ್ಲುಗಳು ಸಿಗ್ತಾ ಇದಾವೆ ಅಂತ ನನ್ನ ಬಗ್ಗೆ ಅಶ್ರದ್ಧೆ ತೋರಿಸ್ತಾ ಇದ್ದೀಯ. ನಾನು, ಅದೆಲ್ಲ ನಿನ್ನ ಭ್ರಮೆ ಚಿಕ್ಕಿ. ಬ್ಲೌಸ್ ಹುಕ್ ಬಿಚ್ಚಿ, ಬ್ರಾ ತೆಗೆದು, ಮೊಲೆಗಳನ್ನ ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ಇದ್ದೆ. ಚಿಕ್ಕಿ, ನಿಜ ಹೇಳಬೇಕೆಂದರೆ ನಿನ್ನ ಮೇಲೆ ನನಗೆ ಇರುವ ಕೋಪಕ್ಕೆ ನಿನ್ನನ್ನು ಹತ್ತಿರಕ್ಕೂ ಸೇರಿಸಬಾರದು ಅಂತ ಅಂದುಕೊಂಡಿದ್ದೆ. ನಿನ್ನ ಮೋಡಿಯಿಂದ ನೀನು ಕೇಳದೇನೆ ನನ್ನ ಮಂಚ ಹತ್ತುವ ಹಾಗೆ ಮಾಡಿಬಿಟ್ಟೆ ಕಣೋ. ತಲೆ ನೇವರಿಸುತ್ತಾ
ನಾನು ಚಿಕ್ಕಿ ಮೊಲೆಗಳನ್ನು ಒಂದರ ನಂತರ ಒಂದು ಚೀಪುತ್ತಾ ಆಗಾಗ ಕಚ್ಚುತ್ತಾ ಇದ್ದೆ. ನನ್ನ ಹಿಸುಕಾಟಕ್ಕೆ ಹಾಗೂ ಕಚ್ಚುವಿಕೆಗೆ ಚಿಕ್ಕಿ ಲಂಗ ಮೇಲಿಂದ ಅವರ ತುಲ್ಲನ್ನು ಒತ್ತಿಕೊಳ್ಳುತ್ತಾ ಇದ್ದರು. ಹೊಕ್ಕಳಲ್ಲಿ ಬೆರಳು ಇಟ್ಟು ತಿರುಗಿಸುತ್ತಾ ಇದ್ದೆ. ಚಿಕ್ಕಿ, ಲೋ ಕಿರಣ್, ನನ್ನ ಇನ್ನೂ ಸತಾಯಿಸಬೇಡವೋ ಪ್ಲೀಸ್, ನಂದರಲ್ಲಿ ನಿಂದನ್ನು ತೂರಿಸಿ ಅದರ ಉದ್ರೇಕವನ್ನು ತೀರಿಸು, ಅಂತ ಕೇಳಿದರು. ನಾನು ಲಂಗವನ್ನು ಬಿಚ್ಚಿ ಚಿಕ್ಕಿ ತುಲ್ಲನ್ನು ನೆಕ್ಕಲು ಹೋಗುತ್ತಿದ್ದರೆ ಚಿಕ್ಕಿ, ಈಗ ಬೇಡ ಕಣೋ, ನನ್ ಕೈಯಲ್ಲಿ ತಡ್ಕೊಳೋಕೆ ಆಗಲ್ಲ. ಮೊದಲು ನನ್ನ ತುಲ್ಲಿನಲ್ಲಿ ನಿನ್ನ ತುಣ್ಣೆ ಇಟ್ಟು ಕೇಯೋ, ಅಂತ ಹೇಳಿದಳು. ಇನ್ನೂ ಜಾಸ್ತಿ ಸತಾಯಿಸಿ ಕೇಳಿಕೊಳ್ಳುವಂತೆ ಮಾಡಿದರೆ ಚೆನ್ನಾಗಿ ಇರಲ್ಲ ಅಂದುಕೊಂಡು ನನ್ನ ಪ್ಯಾಂಟ್ ಬಿಚ್ಚಿ ಅಂಡರ್ ವೇರ್ ಬಿಚ್ಚಿ ಪಕ್ಕದಲ್ಲಿ ಹಾಕಿದೆ. ನನಗೆ ಅನುಕೂಲವಾಗಲು ಚಿಕ್ಕಿ ತೊಡೆಗಳನ್ನು ಅಗಲಿಸಿ ಮಲಗಿದ್ದಳು. ನನ್ನ ತುಣ್ಣೆಯನ್ನು ಚಿಕ್ಕಿಯ ತುಲ್ಲಿನ ಉದ್ದಕ್ಕೂ ಒಂದು ಸಲ ಉಜ್ಜಿ ತುಲ್ಲಿನಲ್ಲಿ ತೂರಿಸಿದೆ. ಚಿಕ್ಕಿ ತುಲ್ಲಿನ ಪುಷ್ಪದಲ್ಲಿ ಊರಿದ್ದ ಮಕರಂದವು ತುಣ್ಣೆ ಸುಲಭವಾಗಿ ಒಳಗೆ ಹೋಗಲು ದಾರಿಯನ್ನು ತೋರಿಸಿತು. ನಾನು ಅರ್ಧದಷ್ಟು ಒಳಗೆ ತೂರಿಸಿ ಮತ್ತೆ ಹೊರಗೆ ತೆಗೆದು ಮತ್ತೆ ಜೋರಾಗಿ ಒಳಗೆ ತೂರಿಸುತ್ತಾ ದೆಂಗುತ್ತಿದ್ದೆ. ಚಿಕ್ಕಿ, ಅಬ್ಬಾ, ಅಹಂ, ಆಹ್, ಇಸ್ಸ, ಅಹಂ, ಹಾಗೆ ತೂರಿಸು, ಅಹಂ, ಆಹ್, ಆಹ್, ಒಂದೊಂದು ಏಟಿಗೂ ನಕ್ಷತ್ರ ಕಾಣಿಸ್ತಾ ಇದೆ ಕಣೋ, ಆಹ್, 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 ಅನ್ನುತ್ತಾ ಅರಚುತ್ತಿದ್ದರು. ಚಿಕ್ಕಿ ಮೊಲೆಗಳನ್ನು ಸಪೋರ್ಟ್ ಆಗಿ ಹಿಡಿದುಕೊಂಡು ಜೋರಾಗಿ ತೂಗುತ್ತಾ ಇದ್ದೆ. ಚಿಕ್ಕಿಗೆ ಭಾವಪ್ರಾಪ್ತಿ ಆಗಿ ಅವರ ರತಿ ರಸದಿಂದ ನನ್ನ ತುಣ್ಣೆಗೆ ಅಭಿಷೇಕ ಮಾಡುತ್ತಾ ಗಟ್ಟಿಯಾಗಿ ಒತ್ತಿಕೊಂಡರು. ಚಿಕ್ಕಿ ತುಲ್ಲಿನಿಂದ ನನ್ನ ತುಣ್ಣೆಯನ್ನು ಹೊರಗೆ ತೆಗೆದು ಚಿಕ್ಕಿ ತುಲ್ಲಿನಲ್ಲಿ ಊರಿದ್ದ ರಸವನ್ನು ಪೂರ್ತಿ ನೆಕ್ಕಿ ಕ್ಲೀನ್ ಮಾಡಿದೆ. ಚಿಕ್ಕಿ, ಲೋ ಕಿರಣ್, ನನ್ನ ರಸದಿಂದ ಹೊಳೆಯುತ್ತ ಇರುವ ನಿನ್ನ ತುಣ್ಣೆಯನ್ನು ಕೊಡೋ ನನಗೆ. ಅದನ್ನು ನಾನು ಚೀಪಿ ಪಾವನವಾಗುತ್ತೇನೆ, ಅಂತ ಕೇಳಿದರು. ಬುಸುಗುಡುತ್ತಾ ಮೆರೆಯುತ್ತಿದ್ದ ನನ್ನ ತುಣ್ಣೆಯನ್ನು ಚಿಕ್ಕಿ ಬಾಯಿಗೆ ಅಂದಿಸಿದೆ. ಚಿಕ್ಕಿ ನನ್ನ ತುಣ್ಣೆಯನ್ನು ಬಾಯಲ್ಲಿ ಇಟ್ಟುಕೊಂಡು ತುಣ್ಣೆಗೆ ಅಂಟಿದ್ದ ಅವರ ರಸವನ್ನು ನೆಕ್ಕುತ್ತಾ ಚೀಪುತ್ತಿದ್ದರು. ಚಿಕ್ಕಿ, ಎಷ್ಟು ತೃಪ್ತಿಯಾಗಿ ಇದೆಯೋ ದೇವರೇ, ಎಷ್ಟು ಚೀಪಿದರೂ ಇನ್ನೂ ಚೀಪಬೇಕು ಅನ್ನಿಸುತ್ತಾ ಇದೆ, ಅಂತ ಹೇಳಿ ತುಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆಡಿಸುತ್ತಾ ಚೀಪತೊಡಗಿದಳು. ಚಿಕ್ಕಿ, ಅಹಂ, ಕಿರಣ್, ಇನ್ನು ಸಾಕು. ಎದ್ದು ಹಿಂದೆ ಬಂದು ತಿಕ್ಕದಲ್ಲಿ ನಿನ್ನ ತುಣ್ಣೆ ಇಟ್ಟು ದೆಂಗು. ಅದು ನೀನು ತುಣ್ಣೆ ತೂರಿಸಿದೆ ಮುಲ ಮುಲ ಅನ್ನುತ್ತಾ ಇದೆ, ಅಂತ ಹೇಳಿ ಬಗ್ಗಿದರು. ಕಿರಣ್, ನಿನಗೆ ತಿಕ್ಕ ಕೇಯುವುದು ಇಷ್ಟ ಅಂತ, ನೀನು ಕೇಳಿದಾಗ ಇಲ್ಲ ಅನ್ನದೆ ದೆಂಗಿಸಿಕೊಳ್ಳಬೇಕು ಅಂತ ಶಾಪಿಂಗ್ಗೆ ಹೋದಾಗ ಒಂದು ತೈಲವನ್ನು ಕೊಂಡು ತಂದಿದ್ದೀನಿ ಕಣೋ. ನೋಡು ಅಲ್ಲಿ ಶೆಲ್ಫ್ ನಲ್ಲಿ ಇದೆ, ಅಂತ ಹೇಳಿದರು ಚಿಕ್ಕಿ. ನಾನು ಶೆಲ್ಫ್ ಬಾಗಿಲು ತೆರೆದು ಅದರಲ್ಲಿ ಇದ್ದ ತೈಲದ ಶೀಶೆಯನ್ನು ತಂದು ಚಿಕ್ಕಿ ತಿಕ್ಕದ ಮೇಲೆ 2-3 ತೊಟ್ಟು ಹಾಕಿ ಹಾಗೆ ಮಸಾಜ್ ಮಾಡ್ತಾ ಇದ್ದೆ. ತಿಕ್ಕದಲ್ಲಿ ಬೆರಳು ಸ್ಮೂತ್ ಆಗಿ ಇಳಿತಾ ಇತ್ತು. ಚಿಕ್ಕಿ, ಇಸ್, ಹಾಗೆ ಮಾಡೋ, ಒಳಗೆ ತಣ್ಣಗೆ ಹಾಯಾಗಿ ಇದೆ, ಅನ್ನುತ್ತಾ ತಿಕ್ಕವನ್ನು ಅಲ್ಲಾಡಿಸುತ್ತಿದ್ದರು. ನನ್ನ ತುಣ್ಣೆಗೂ ಸಹ ತೈಲವನ್ನು ಹಚ್ಚಿಕೊಂಡು ಚಿಕ್ಕಿ ತಿಕ್ಕದಲ್ಲಿ ಇಟ್ಟು ನೂಕಿದೆ. ಒಂದೇ ಬಾರಿಗೆ ಅರ್ಧದಷ್ಟು ತುಣ್ಣೆ ಒಳಗೆ ಹೋಯಿತು. ಚಿಕ್ಕಿ, ಕಿರಣ್, ಸ್ವಲ್ಪ ಹೊತ್ತು ಹಾಗೇ ಇರಲಿ ಬಿಡು. ಈ ಆನಂದವನ್ನು ಅನುಭವಿಸಲು ಬಿಡು, ಅಂತ ಹೇಳಿದರು. ನಾನು ಹಾಗೆ ಕದಲದೆ ಚಿಕ್ಕಿ ಬೆನ್ನಿಗೆ ಮುತ್ತು ಕೊಡುತ್ತಾ ಮೊಲೆಗಳನ್ನು ಹಿಸುಕುತ್ತಾ ಇದ್ದೆ. ಚಿಕ್ಕಿ, ಆಹಾ, ನಿನ್ನ ತುಣ್ಣೆ ನನ್ನ ತಿಕ್ಕದ ತುಂಬಾ ಟೈಟ್ ಆಗಿ ತುಂಬಿಕೊಂಡು ಎಷ್ಟೊಂದು ಹಾಯಾಗಿ ಇದೆ ಕಣೋ, ಇನ್ನು ಶುರು ಹಚ್ಕೋ,
ಅಂತ ಹೇಳಿ ಅವರ ತಿಕವನ್ನು ಹಿಂದೆ ನೂಕಿದಾಗ ನನ್ನ ತುಣ್ಣೆ ಪೂರ್ತಿಯಾಗಿ ಅವರ ತಿಕದಲ್ಲಿ ಮೆತ್ತಗೆ ಇಳಿಯಿತು. ನಾನು ಚಿಕ್ಕಿ ಪಿರ್ರೆಗಳನ್ನು ಹಿಸುಕುತ್ತಾ ಎಳೆದೆಳೆದು ದೆಂಗುತ್ತಾ ಇದ್ದೆ. ಚಿಕ್ಕಿ ಸುಖದ ಪ್ರವಾಹದಲ್ಲಿ ತೇಲುತ್ತಾ ಆನಂದದಿಂದ ಅರಚುತ್ತಾ ಇದ್ದರು. ನಾನು ಜೋರಾಗಿ ಕೇಯ್ದು ಚಿಕ್ಕಿ ತಿಕದಲ್ಲಿ ನನ್ನ ರಸವನ್ನು ತುಂಬಿಸಿದೆ. ಚಿಕ್ಕಿ ಹಾಗೆ ಮುಂದಕ್ಕೆ ಮಲಗಿದರು. ನಾನು ಹಾಗೆ ಚಿಕ್ಕಿ ಮೇಲೆ ಬಿದ್ದು ಹಾಗೆ ಮಲಗಿದೆ. ಚಿಕ್ಕಿ, ಲೋ ಚಿನ್ನ, ಎದ್ದೇಳೋ ಊಟ ಮಾಡೋಣ ಅಂತ ಎಬ್ಬಿಸಿದರು. ಇಬ್ಬರೂ ಎದ್ದು ಬಾತ್ರೂಮ್ಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದೆವು. ನಾನು ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಒಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡೆ. ಚಿಕ್ಕಿ ನೈಟಿ ಹಾಕಿಕೊಂಡು ಬಂದು ಎಲ್ಲವನ್ನೂ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ಒಂದು ಪ್ಲೇಟ್ನಲ್ಲಿ ಅನ್ನ ಸಾರು ಹಾಕಿಕೊಂಡು ಕಲಸಿ ನನಗೆ ತಿನ್ನುತ್ತಾ, ಚಿಕ್ಕಿ, ಕಿರಣ್ ನಿನಗೆ ಜ್ಞಾಪಕ ಇದೆಯಾ ನೀನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಕೈಯಾರೆ ನಿನಗೆ ಅನ್ನ ತಿನ್ನಿಸುವಾಗ ನೀನು ಕಿಸ್ ಕೊಟ್ಟರೆ ಮಾತ್ರ ನಾನು ತಿನ್ನೋದು ಅಂತ ಹಠ ಹಿಡಿತಾ ಇದ್ದೆ. ಈಗ ನಿನಗೆ ಆ ಥರ ಅನ್ನಿಸ್ತಾ ಇಲ್ವಾ? ನಾನು, ಚೆನ್ನಾಗಿ ಜ್ಞಾಪಕ ಇದೆ ಚಿಕ್ಕಿ. ಆದರೆ ಈಗ ಹಾಗೆ ಹಠ ಮಾಡಿದ್ರೆ ನಿಮಗೆ ಕಿರಿಕಿರಿ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಚಿಕ್ಕಿ. ಚಿಕ್ಕಿ, ನೀನು ಏನೇ ಮಾಡಿದರೂ ನನಗೆ ಓಕೆ ಕಣೋ. ನಾನು ನಿನ್ನ ಆಜ್ಞೆ ಪಾಲಿಸುವವಳು ಯಾವಾಗಲೂ. ನಾನು, ಅಯ್ಯೋ ಹಾಗೆ ಯಾಕೆ ಹೇಳ್ತೀರಾ ಚಿಕ್ಕಿ. ಚಿಕ್ಕಿ, ನಾನು ಯಾವತ್ತಿಗೂ ನಿನ್ನ ದಾಸಿ ಕಣೋ. ಈ ದಾಸಿಯನ್ನು ನೀನು ಯಾವತ್ತಿಗೂ ಮರೆತು ಹೋಗಲ್ಲ ತಾನೆ. ನಾನು, ಏನಾಗಿದೆ ಚಿಕ್ಕಿ ನಿನಗೆ ಇವತ್ತು? ನಾನು ನಿನ್ನ ಮರೆತು ಹೋಗುವುದು ಅಂದರೆ ಏನು? ಇವತ್ತು ಏನೇನೋ ಹೊಸದಾಗಿ ಮಾತಾಡ್ತಾ ಇದ್ದೀಯ ಚಿಕ್ಕಿ. ಚಿಕ್ಕಿ, ಏನಿಲ್ಲ ಕಣೋ, ಸುಮ್ಮನೆ ಹೇಳಿದೆ. ಕಿರಣ್ ನಮ್ಮ ಶಾಸ್ತ್ರಿಗಳಿಗೆ ನಿನ್ನ ಜಾತಕ ತೋರಿಸಿದೆ. ಈಗ ನಿನ್ನ ಟೈಮ್ ಚೆನ್ನಾಗಿ ಇಲ್ವಂತೆ. ಸ್ವಲ್ಪ ಹುಷಾರಾಗಿ ಇರೋಕೆ ಹೇಳಿದರು. ಯಾರ ಜೊತೆಯಲ್ಲೂ ಜಗಳ ಮಾಡ್ಕೋಬೇಡ. ನೀನು ಒಬ್ಬೊಬ್ಬನೇ ಎಲ್ಲೂ ಹೋಗಬೇಡ. ನಾನು, ಚಿಕ್ಕಿ ನನಗೆ ಈ ಜಾತಕಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ದರೂ ನಿನಗೋಸ್ಕರ ನೀನು ಹೇಳಿದ ಹಾಗೆ ಕೇಳ್ತೀನಿ ಚಿಕ್ಕಿ. ಚಿಕ್ಕಿ, ನನ್ನ ಬಂಗಾರ ಕಣೋ ನೀನು. ಕಿಸ್ ಮಾಡಿದರು. ನಾನು, ಸರಿ ಚಿಕ್ಕಿ ನಾನು ಹೋಗಿ ಮಲಗ್ತೀನಿ. ಚಿಕ್ಕಿ, ಅದೇನೋ ಈ ಟೈಮ್ ನಲ್ಲಿ ನಿದ್ರೆ? ನಾನು, ನೆನ್ನೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಇವತ್ತು ರಾತ್ರಿನೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಚಿಕ್ಕಿ, ಅಂದ್ರೆ ಇವತ್ತು ನಾನು, ಹೌದು ಚಿಕ್ಕಿ ನಾಳೆನೂ. ಚಿಕ್ಕಿ, ಅದೇನು? 3 ದಿನಗಳ ಕಾಲ ಏನೋ ಮಾಡ್ತಾ ಇದೀರಾ ಅಂತ ಅನುಮಾನ ಆಗ್ತಾ ಇದೆ. ನಾನು, ಸುಮ್ಮನೆ ಇದ್ದೆ. ಚಿಕ್ಕಿ, ಹೇಳೋ, ಕೇಳ್ತಾ ಇರೋದು ನಿನ್ನನ್ನೇ. ನಾನು, ಅವಳ ಜೊತೆ ಶೋಭನ ಚಿಕ್ಕಿ. ಚಿಕ್ಕಿ, ಅಂದ್ರೆ ಅವಳಿಗೂ ಸಹ ಮಗು ಕೊಡ್ತೀಯಾ? ನಾನು, ಹೌದು ಚಿಕ್ಕಿ. ಚಿಕ್ಕಿ, ಓಹೋ, ಎಷ್ಟು ಬೀಜ ಬಿತ್ತುತ್ತೀಯೋ. ಮದುವೆಗೆ ಮುಂಚೆನೇ 2. ಇನ್ನು ಮದುವೆ ಆದಮೇಲೆ ಇನ್ನೆಷ್ಟೋ. ಸರಿ ಕಣೋ ನಾನು ಹೇಳಿದ್ದು ಜ್ಞಾಪಕ ಇಟ್ಕೋ. ಹುಷಾರು. ಇನ್ನು ಮಲಗು ಹೋಗು. ನಾನು ನನ್ನ ರೂಮಿಗೆ ಹೋಗಿ ಬಾಗಿಲು ಮುಂದೆ ಹಾಕಿ ಮಲಗುತ್ತಿದ್ದ ಹಾಗೆ ಚೆನ್ನಾಗಿ ನಿದ್ರೆ ಬಂದು ಬಿಟ್ಟಿತು. ಸಂಜೆ ಎಚ್ಚರ ಆಗಿ ಎದ್ದು ಕುಳಿತುಕೊಂಡೆ. ತಂಗಿ ಕಾಫಿ ತೆಗೆದುಕೊಂಡು ಒಳಗೆ ಬಂದಳು. ತಂಗಿ ಏನೋ ಅಣ್ಣ ಜಾಸ್ತಿ ಬ್ಯುಸಿ ಆಗೋಗಿದ್ದೀಯ. ಆದರೆ ನನ್ನ ಪಾಲು ಮಾತ್ರ ನನಗೆ ಕೊಡ್ತಾ ಇಲ್ಲ ನೀನು, ಅನ್ನುತ್ತಾ ಟವೆಲ್ ಎಳೆದು ಹಾಕಿದಳು. ನಾನು, ಇವಾಗ ಬೇಡ ಕಣೆ ಚಿಕ್ಕಿ ಬರ್ತಾಳೆನೋ ಅಂತ ಹೇಳಿದೆ. ತಂಗಿ, ನನಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಇವಾಗ ನಿಂದು ಬೇಕು, ಅನ್ನುತ್ತಾ ತುಣ್ಣೆ ಬಾಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ಇದ್ದಳು.
ತಂಗಿ ತುಣ್ಣೆ ಬಾಯಿಂದ ಆಚೆ ತೆಗೆದು ಏನೋ ಅಣ್ಣ ನಿನ್ ತುಣ್ಣೆ ಒಂದೊಂದು ಸಲ ಒಂದೊಂದು ರುಚಿ ಇರುತ್ತೆ ಅಂತ ಹೇಳಿ ಮತ್ತೆ ಚೀಪಲು ಶುರು ಮಾಡಿದಳು. ತುಣ್ಣೆಯ ತುದಿಯಿಂದ ಬುಡದವರೆಗೂ ನೆಕ್ಕುತ್ತಾ, ಅಣ್ಣ ಹೊಸ ಅತ್ತಿಗೆನೂ ಸೂಪರ್ ಆಗಿ ಇದ್ದಾಳೆ ಕಣೋ ಅಂದಳು. ನಾನು ಏನೇ ಅನ್ನುವ ಹಾಗೆ ನೋಡಿದೆ. ಶಿರೀಷ, ನೀನು ಬೆಳಗ್ಗೆ ಕರ್ಕೊಂಡು ಬಂದಿದ್ದೆ ಅಲ್ವಾ ಆ ಅತ್ತಿಗೆ ಅಣ್ಣ. ನನ್ನ ಡ್ರೆಸ್ ಜೊತೆ ನನ್ನ ಬ್ರಾ ಪ್ಯಾಂಟಿ ಸಹ ಕೊಟ್ಟಿದ್ದೆ ಅಣ್ಣ. ಎಷ್ಟು ದಪ್ಪ ಇದಾವೆ ಕಣೋ ಅವಳ ಮೊಲೆಗಳು ಮತ್ತು ಪಿರ್ರೆಗಳು. ಬೆಳಗ್ಗೆ ಕಷ್ಟಪಟ್ಟು ನನ್ನ ಬ್ರಾ ಮತ್ತೆ ಪ್ಯಾಂಟಿಯನ್ನು ಹಾಕಿಕೊಂಡಳು. ಅವಳನ್ನು ಬ್ರಾ ಮತ್ತೆ ಪ್ಯಾಂಟಿಯಲ್ಲಿ ನೋಡಿ ನನಗೆ ಹುಚ್ಚೆದ್ದು ಹೋಗಿತ್ತು. ಇನ್ನು ನೀನು ಅದೇಗೆ ತಡ್ಕೊಂಡು ಇದ್ದೀಯೋ ಅಣ್ಣ ಅಂತ ಅಂದಳು. ನಾನು, ಅದೇನೇ ಕಂಡೋರ ಹೆಣ್ಣು ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ತಾ ಇದ್ದೀಯ ಅಂತ ಹೇಳಿದೆ. ತಂಗಿ, ಏನೋ ಅಣ್ಣ ನನಗೆ ಹಾಗೆ ಅನ್ನಿಸಿತು ಅಂತ ಹೇಳಿದಳು. ಅಲ್ಲ ಕಣೋ ಅಣ್ಣ ನನ್ನ ಬಗ್ಗೆ ನೀನು ಪೂರ್ತಿಯಾಗಿ ಮರೆತು ಹೋಗಿದ್ದೀಯ ಅಂತ ಅಂದಳು. ನಾನು, ಏನಾಯಿತೆ ಅಂತ ಕೇಳಿದೆ. ತಂಗಿ, ರಮ್ಯಾನ ಯಾವಾಗ ಮಾಡ್ತೀಯೋ? ಇಷ್ಟೊತ್ತಿಗೆ ಆಗೋಗಿರುತ್ತೆ ಅಂತ ಅಂದುಕೊಂಡಿದ್ದೆ ಆದರೆ ನೀನು ಇನ್ನೂ ಲೇಟ್ ಮಾಡ್ತಾ ಇದ್ದೀಯ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ ಕಣೋ ಆ ಕಂಡೀಷನ್ ಯಾಕೆ ಹಾಕಿದೆ ಅಂತ ಅಂದಳು. ನಾನು, ಎಲ್ಲಾನು ಟೈಮ್ ಬಂದಾಗ ಆಗುತ್ತೆ ಬಿಡೆ ಅಂತ ಹೇಳಿದೆ. ತಂಗಿ, ನಾನೇ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಕ್ಕೆ ಸರಿ ಹೋಯಿತು. ಇಲ್ಲದೆ ಇದ್ದಿದ್ರೆ ನಿನ್ನ ತುಣ್ಣೆ ಚೀಪುವ ಭಾಗ್ಯವೂ ಸಿಗುತ್ತಿರಲಿಲ್ಲ ಅಂತ ಹೇಳಿ ವೇಗವಾಗಿ ಚೀಪುತ್ತಿದ್ದಳು. ನನಗೆ ಹತ್ತಿರ ಬಂದಿತ್ತು. ತಂಗಿ ವೇಗವಾಗಿ ಚೀಪುತ್ತಿದ್ದಳು. ನಾನು ಅವಳ ಬಾಯಲ್ಲಿ ಸುರಿಸಿದೆ. ರಸವನ್ನೆಲ್ಲ ಕುಡಿದು ತುಣ್ಣೆ ಪೂರ್ತಿ ನೆಕ್ಕಿ ಎದ್ದು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು. ಶಿರೀಷ, ಸರಿ ಅಣ್ಣ ಬೇಗ ರಮ್ಯಾ ಕೆಲಸ ಪೂರ್ತಿ ಮಾಡು. ನಿನ್ನ ನೋಡ್ತಾ ಇದ್ದರೆ ನನ್ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಅನ್ನುತ್ತಾ ಮುತ್ತು ಕೊಟ್ಟು ಹೊರಟು ಹೋದಳು. ನಾನು ಫ್ರೆಶ್ ಆಗಿ ಹೊರಗೆ ಹೋಗುತ್ತಿದ್ದರೆ ಸುಮಿತ್ರಾ ಆಂಟಿ ಕರೆದರು. ಸುಮಿತ್ರಾ ಆಂಟಿ, ಏನ್ ರಾಜಾ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಾನು, ಹಾಗೆ ಸುಮ್ಮನೆ ಒಂದು ರೌಂಡ್ ಆಂಟಿ. ಸುಮಿತ್ರಾ ಆಂಟಿ, ಒಳಗೆ ಬಾಪ್ಪ ಕಾಫಿ ಕುಡಿದು ಹೋಗು. ನಾನು, ಇನ್ನೊಂದು ಸಲ ಕುಡಿತೀನಿ ಬಿಡಿ ಆಂಟಿ. ಸುಮಿತ್ರಾ ಆಂಟಿ, ಅಯ್ಯೋ ನೀನು ಸರಿ, ನನ್ ಹತ್ರನೇ ನಾಚಿಕೆನಾ? ನನ್ನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋದರು. ಸುಮಿತ್ರಾ ಆಂಟಿ, ಹರಿಣಿ ಕಾಫಿ ಮಾಡೆ ಕಿರಣ್ ಬಂದಿದ್ದಾನೆ. ಹರಿಣಿ ಮರು ಮಾತನಾಡದೆ ಅಡುಗೆ ಮನೆ ಒಳಗೆ ಹೋದಳು. ನಾನು, ಏನ್ ಆಂಟಿ ಮಗಳನ್ನು ಚೆನ್ನಾಗಿ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿರುವ ಹಾಗಿದೆ. ಸುಮಿತ್ರಾ ಆಂಟಿ, ಓಹ್ ಕಂಟ್ರೋಲ ನನ್ ಕರ್ಮನಾ? ಅವಳು ನನ್ನ ಕೈಯಲ್ಲೇ ಕೆಲಸ ಮಾಡಿಸಲು ಏನಾದ್ರೂ ಕಾರಣ ಹುಡುಕ್ತಾ ಇರ್ತಾಳೆ. ಇವತ್ತು ನೀನು ಬಂದೆ ಅಂತ ಅವಳು ಸುಮ್ಮನೆ ಕಾಫಿ ಮಾಡಲು ಹೋದಳು. ನೀನೇ ನೋಡ್ತೀಯ ಬಿಡು ಅವಳು ಎಷ್ಟು ತುಂಟ ಹುಡುಗಿ ಅಂತ. ಅಷ್ಟರಲ್ಲಿ 3 ಕಪ್ ಕಾಫಿಯೊಂದಿಗೆ ಬಂದಳು ಹರಿಣಿ. ನಾನು, ಕಾಫಿ ಕುಡಿಯುತ್ತಾ, ಕಾಫಿ ತುಂಬಾ ಚೆನ್ನಾಗಿದೆ. ಹರಿಣಿ, ತುಂಬಾ ಥ್ಯಾಂಕ್ಸ್ ಕಣ್ರೀ. ಸುಮಿತ್ರಾ ಆಂಟಿ, ಕಿರಣ್ ಇವಳಿಗೆ ಕಾಲೇಜ್ ಸ್ವಲ್ಪ ಅಭ್ಯಾಸ ಆಗುವವರೆಗೆ ನೀನೇ ಸ್ವಲ್ಪ ನೋಡೋಬೇಕು ಕಣಪ್ಪ. ಇವಳು ಮನೆಯವರ ಮೇಲೆ ಎಗರಾಡುತ್ತಾಳೆ ಅಷ್ಟೇ, ಹೊರಗಿನವರ ಜೊತೆ ಅಷ್ಟಾಗಿ ಸೇರದ ಹುಚ್ಚು ಹುಡುಗಿ. ಅವಳ ಬಗ್ಗೆ ಹಾಗೆ ಹೇಳುತ್ತಿದ್ದರೆ ಹರಿಣಿ ಅವರ ಅಮ್ಮನನ್ನು ಕಣ್ಣಿನಲ್ಲೇ ಸುಟ್ಟು ಹಾಕುವ ಹಾಗೆ ನೋಡುತ್ತಿದ್ದಳು. ನಾನು, ಅಯ್ಯೋ ಅದರಲ್ಲಿ ಏನಿದೆ ಆಂಟಿ? ನಿಮ್ಮ ಮಗಳಿಗೆ ಏನು ತೊಂದರೆ ಇಲ್ಲ ಅಂದ್ರೆ ನನಗೂ ಏನು ಅಭ್ಯಂತರವಿಲ್ಲ ಆಂಟಿ. ಸುಮಿತ್ರಾ ಆಂಟಿ, ಮಗಳ ಕೋಪವನ್ನು ಅರ್ಥ ಮಾಡಿಕೊಂಡು, ನೀವು ಮಾತಾಡ್ತಾ ಇರಿ.
ನನಗೆ ಸ್ವಲ್ಪ ಕೆಲಸ ಇದೆ, ಅಡುಗೆ ಮನೆ ಒಳಗೆ ಹೋದರು. ಹರಿಣಿ: ತುಂಬಾ ಥ್ಯಾಂಕ್ಸ್ ಕಿರಣ್ ಅವರೇ. ನೀವು ಆ ಟೈಮ್ ನಲ್ಲಿ ಅಲ್ಲಿ ಪ್ರತ್ಯಕ್ಷ ಆಗಿದ್ದು, ನನ್ನನ್ನು ರಕ್ಷಿಸಿದ್ದು ಎಲ್ಲಾ ಕನಸಿನಲ್ಲಿ ನಡೆದ ಹಾಗಿದೆ. ಮಧ್ಯಾಹ್ನದಿಂದ ನಾನು ನಿಮ್ಮ ಮನೆಗೆ ಬಂದು ಥ್ಯಾಂಕ್ಸ್ ಹೇಳಬೇಕು ಅಂತ ನೋಡುತ್ತಿದ್ದೆ. ಆದರೆ ಆಗಲಿಲ್ಲ. ನಾನು, ಅಯ್ಯೋ ಅದೆಲ್ಲ ಏನೂ ಇಲ್ಲ ಹರಿಣಿ ಅವ್ರೇ. ಆ ಟೈಮ್ ನಲ್ಲಿ ಯಾರೇ ಇದ್ದರೂ ಹಾಗೆ ಮಾಡುತ್ತಿದ್ದರು. ಹರಿಣಿ: ಅದೇನು ಅವ್ರೇ ಅಂತ ಕರೆದು ನನ್ನನ್ನು ದೂರ ಮಾಡುತ್ತಾ ಇದ್ದೀರಾ? ನಾನು, ಅವ್ರೇ ಅಂತ ಕರೆಯೋದು ಮೊದಲು ಶುರು ಮಾಡಿದ್ದು ಯಾರು? ಸರಿ ಅದೆಲ್ಲ ಸೈಡ್ಗೆ ಇಡಿ. ಕಾಲೇಜ್ 8:30ಕ್ಕೆ. ನೀನು 8 ಗಂಟೆಗೆ ರೆಡಿ ಆಗಿದ್ದರೆ ತುಂಬಾ ಒಳ್ಳೆಯದು. ನಾಳೆ ಬೆಳಗ್ಗೆ 8 ಗಂಟೆಗೆ ಬರ್ತೀನಿ, ರೆಡಿ ಆಗಿರು. ಹರಿಣಿಗೆ ಬಾಯಲ್ ಹೇಳಿ ಅವರ ಮನೆಯಿಂದ ಹೊರಟು ಹಾಗೆ ನಡೆದುಕೊಂಡು ಹೋಗಿ ಪಾನ್ ಶಾಪ್ ನಲ್ಲಿ ಸಿಗರೇಟ್ ತೆಗೆದುಕೊಂಡು ಹತ್ತಿಸಿದೆ. ಅಷ್ಟರಲ್ಲಿ ಕಿಶೋರ್ ಕಾಲ್ ಮಾಡಿದ. ನಾನು, ಹಲೋ ಕಿಶೋರ್ ಹೇಳೋ. ಕಿಶೋರ್: ಮಾಮಾ ಇವತ್ತು ಎಷ್ಟೊತ್ತಿಗೆ? ನಾನು, ನಿಮ್ಮ ಮನೆಯವರು ಎದ್ದಿರ್ತಾರೆ ಅಲ್ವಾ? 9:30ಕ್ಕೆ ಆದರೆ ಬೆಟರ್ ಅನ್ಸುತ್ತೆ. ಕಿಶೋರ್: ಹೌದು ಕಣೋ ನೀನು ಹೇಳೋದು ಸರಿ. ನಾನು, ಮಾಮಾ ಇವತ್ತು ನಿಮ್ಮ ಅಕ್ಕನ ಮೈ ಮೇಲೆ ಡ್ರಿಂಕ್ಸ್ ನ ಮಳೆ ಸುರಿಸೋಣ. ಕಿಶೋರ್: ಅದೇನೋ ನಿಮ್ಮ ಅಕ್ಕ ಅನ್ನುತ್ತಾ ಇದ್ದೀಯ. ನಾನು, ಓಹ್ ಸಾರಿ ಮಗ, ನಮ್ಮ ಅಕ್ಕ ಸರಿನಾ? ಕಾಲ್ ಕಟ್ ಮಾಡಿದೆ. ಮನೆಗೆ ಹೋಗಿ ಸ್ನಾನ ಮಾಡಿ ರೆಡಿ ಆಗುತ್ತಾ ಇದ್ದರೆ ಚಿಕ್ಕಿ ನನ್ನ ರೂಮ್ ಒಳಗೆ ಬಂದು, ಎಷ್ಟು ಶೋಭನಗಳು ಕಣೋ ನಿನಗೆ ನಿತ್ಯ ಮದುಮಗನೇ, ಅಂದರು. ನಾನು, ನನಗೆ ಇನ್ನೂ ಮದುವೆನೇ ಆಗಿಲ್ಲ ಕಣೇ ನನ್ನ ಮುದ್ದು ಮೊದಲ ಹೆಂಡತಿ. ಅದೇಗೆ ನಾನು ಮದುಮಗ ಆಗ್ತೀನಿ, ಅಂತ ಹೇಳಿ ಚಿಕ್ಕಿ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಟೈಮ್ ನೋಡಿದೆ. ಗಡಿಯಾರದಲ್ಲಿ ಇನ್ನೂ 7:30 ತೋರಿಸುತ್ತಿತ್ತು. ಇನ್ನೂ ಟೈಮ್ ಇದೆ, ಏನ್ ಮಾಡೋದು ಅಂದುಕೊಳ್ಳುತ್ತಾ ಹೊರಗೆ ಬಂದು ಬೈಕ್ ತೆಗೆಯುತ್ತಿದ್ದರೆ ಮೊಬೈಲ್ ರಿಂಗ್ ಆಯಿತು. ಮುಂದುವರೆಯುವುದು. ನಿಮ್ಮ ಅನಿಸಿಕೆಗಳನ್ನು ನನ್ನ ಇಮೇಲ್ ವಿಳಾಸಕ್ಕೆ